ಶಾಲೆಯ ಒತ್ತುವರಿ ಹೌದು. ಮಾನ್ವಿ ಪಟ್ಟಣದ 13ನೇ ವಾರ್ಡ್ನ ಮೈದಿ ನಗರದಲ್ಲಿರುವ ಸಾರ್ವಜನಿಕ ಶೌಚಾಲಯದ ಜಾಗವನ್ನು ಒತ್ತುವರಿ ಮಾಡಲಾಗಿದ್ದು, ಪುರಸಭೆ ಮುಖ್ಯಾಧಿಕಾರಿ ಅವರು ಕ್ರಮ ಜರುಗಿಸಬೇಕು ಎಂದು ನಿವಾಸಿಗಳು ಒತ್ತಾಯಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಮೈದಿ ನಗರದಲ್ಲಿರುವ ಸಾರ್ವಜನಿಕ ಶೌಚಾಲಯದ ಜಾಗ ಸರ್ಕಾರದ್ದು. ಆದರೆ ಕೆಲವರು ಇದು ನಮ್ಮದು ಎಂದು ಜಾಗವನ್ನು ಒತ್ತುವರಿ ಮಾಡಿ ಕಲಾಂ ಹಾಕಿದ್ದಾರೆ. ಇದರಿಂದ ನಮಗೆ ತೊಂದರೆಯಾಗಿದೆ ಎಂದು ನಿವಾಸಿಗಳು ಗಂಭೀರ ಆರೋಪ ಮಾಡಿದ್ದಾರೆ. ಕಾನೂನುಬದ್ಧವಾಗಿ ಪುರಸಭೆ ಅಧಿಕಾರಿಗಳು ಇದನ್ನು ಪರಿಶೀಲಿಸಿ ಕಲಾಂ ಹಾಕಿದವರ ಜಾಗ ಇದ್ರೆ ನಾವು ಬದ್ಧರಾಗುತ್ತೇವೆ. ಸರ್ಕಾರದ ಜಾಗವಾಗಿದ್ರೆ ಇದನ್ನ ತಡೆ ಹಿಡಿಯುವ ಕೆಲಸ ಮಾಡಿ ಸಾರ್ವಜನಿಕ ಶೌಚಾಲಯ ಉಪಯೋಗಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಮೊಹಮ್ಮದ್ ಪಾಷಾ ಅವರು ಆಗ್ರಹಿಸಿದ್ದಾರೆ. ಏನಿಲ್ಲ ನಮ್ದು ಯಾರ್ದು ಇಲ್ಲ ಎಲ್ಲ ನಮ್ದು ಐತೆ ಅಂತ ಅವ್ರು ತಾರೋದು. ಎಷ್ಟನೇ ವಾರ್ಡ್ ಸರ್ ಇದು? 13 ವಾರ್ಡ್. 13ನೇ ವಾರ್ಡ್. ನೀವು ಈಗ ನಿಮ್ಗೆ ಏನು ದಾರಿ ಬಂದ್ ಮಾಡಿದಾರ? ಬಂದೇನು ಸರ್, ಎಲ್ಲ ಕಂಪೌಂಡ್ ಎಲ್ಲ ಹಾಕಿಬಿಡ್ತಾರೆ, ಮಣ್ಣು ಹಾಕಿ ಕಂಪೌಂಡ್ ಹಾಕಿಬಿಡ್ತಾರೆ. ದಾರಿ ಇಲ್ಲ ಆ ಕಡೆ ಅಂತ ಹೋಗಕ್ಕ. ಮತ್ತೆ ಇವಾಗ ಜನರಿಗೆ ಏನು ತೊಂದರೆ ಆಗಿದೆ? ಯಾವ ರೀತಿ ತೊಂದರೆ? ಏನು ಮಧ್ಯೆ ನಾವು ಇಷ್ಟು ದಿವಸ ಇಲ್ಲೇ ಹೋಗ್ತೀವಲ್ಲ ಸರ್, ಸಂಡಾಸಿಗೆ ಹೋಗಾಕ ಮನೆ 10 ಮನೆ ಅವ ನಾವು 8-10 ಮಂದಿ ನಾವೇ ಅಣ್ಣ ತಮ್ಮರು, ಒಬ್ಬೊಬ್ಬರಿಗೆ 4-3-5 ಮಕ್ಕಳಾರ. ಮತ್ತೆ ನಾವು ಎಲ್ಲರೂ ಏನು ಎಲ್ಲಿ ಹೋಗ್ಬೇಕು, ಏನು ಮಾಡ್ಬೇಕು? ನಮ್ಗೆ ಕೇಳಿದ್ರೆ ಏನಂದ್ರೆ ಈಗ ಕೇಳಿದ್ರೆ ಏನಿಲ್ಲ, ನಮ್ಮಲ್ಲಿ ಐತಿ ಎಲ್ಲ ಪೇಪರ್ ಅಂತಾರ ಅವರು. ಅದಕ್ಕೆ ನಾವು ಮುನ್ಸಿಪಾಲ್ಟಿ ಕಂಪ್ಲೇಂಟ್ ಮಾಡಿವಿ. ಇವ್ರ ಜಾಗ ಅವ್ರ ಹೆಸರಲ್ಲಿ ಇದ್ರೆ ನಾವು ಬಿಟ್ಬಿಡ್ತೀವಿ. ನಾವು ಆ ಜಾಗಕ್ಕೆ ಹೋಗಂಗಿಲ್ಲ, ನಮ್ಮ ತಿಪ್ಪಲ ನಾವು ನೋಡ್ಕೊಂತೀವಿ. ಮೊಹಮ್ಮದ್ ಕಲೀಂ ಪಾಷಾ. ನಿಮ್ದು ಯಾವ ಊರು ಸರ್? ಮಾನ್ವಿ ಸರ್. ಎಷ್ಟನೇ ವಾರ್ಡ್ ಸರ್? 13 ನಂಬರ್ ವಾರ್ಡ್. ಈ ಸಮಸ್ಯೆ ಏನಾಗಿದೆ ಸರ್? ಇದು ನಮ್ಗೆ ಶೌಚಾಲಯ ಹೋಗಕ್ಕೆ ದಾರಿ ಸಿಗೋಲ್ಲ ಸರ್. ಎಲ್ಲಿ? ಇಲ್ಲೇ ಸರ್. ಅದೇ ಎಲ್ಲಿ ಶೌಚಾಲಯ ಇದೆ? ಇಲ್ಲಿ ಯಾವ ಏರಿಯಾ ಸರ್? ಮೈದಿ ನಗರ. ಏನಾಗಿದೆ ಸರ್? ಹಳೆ ಮಸೀದಿ. ಒಂದು 100 ವರ್ಷದಿಂದ ನಾವು ಇಲ್ಲೇ ಶೌಚಾಲಯಕ್ಕೆ ಹೋಗ್ತೀವಿ ಸರ್. ಈಗ ಅವರು ಮನೆ ಮಾಡಿ ಜಾಗ ಅವ್ರದ್ದು ಐತೆ ಅಂತ ಹೇಳಿ ಕಬ್ಜಾ ಮಾಡಕತ್ತಾರ. ಯಾರು? ಗುರ್ನರ್ ಮಂದಿ. ನಮಗೆ ಶೌಚಾಲಯಕ್ಕೆ ಹೋಗಕ್ಕೆ ದಾರಿ ಇಲ್ಲ ಅಂತ ಹೇಳಕತ್ತಾರ ಸರ್. ನಮಗೆ ದಾರಿ ಮಾಡಿ ಕೊಡ್ರಿ. ಪ್ರಾಬ್ಲಮ್ ಈಗ ಇತ್ತೀಚೆಗೆ ಚಾಲು ಆಗ್ಯದ ಸರ್. ಇಷ್ಟು ವರ್ಷದಿಂದ ಏನಿದ್ದಿಲ್ಲ. ಈಗ ಅವ್ರು ಬ್ಲಾಕ್ ಮಾಡಕತ್ತಾರ. ಈಗ ಅವ್ರದ್ದು ಜಾಗ ಅಂತ ಹೇಳಕತ್ತಾರ ಅವರು ಗುರ್ನರ್ ಮಂದಿ. ಅವ್ರದ್ದು ಜಾಗ ಇದ್ರೆ ತೋರಿಸ್ಲಿ ಸರ್, ನಾವು ಬಿಟ್ಟು ಬಿಡ್ತೀವಿ. ಇಲ್ಲ ಅವ್ರದ್ದು ಜಾಗ ಇಲ್ಲ ಅಂದ್ರೆ ನಮಗೆ ಶೌಚಾಲಯಕ್ಕೆ ಹೋಗಾಕ ದಾರಿ ಮಾಡಿ ಕೊಡ್ರಿ, ಗಟಾರ್ಗೆ ಹೋಗಾಕ ನೀರು ಹೋಗಾಕ ದಾರಿ ಮಾಡಿ ಕೊಟ್ಟು ಬಿಡ್ರಿ ಸಾಕು. ಮುನ್ಸಿಪಾಲ್ಟಿ ಅವ್ರು ಬಂದ್ರು, ಡಾಕ್ಯುಮೆಂಟ್ಸ್ ಎಲ್ಲ ತಾಂಬಂದು ತೋರಿಸಿ ಮಾಡಂತ ಹೇಳಿ ಹೋಗ್ಯಾರ ಸರ್. ಅವ್ರು ಹೋಗಿದ್ವಿ ಮುನ್ಸಿಪಾಲ್ಟಿಗೆ. ಈಗ ಅವ್ರು ಪರ್ಮಿಷನ್ ತಗೊಂಡು ಹೋಗ್ತೀನಿ ಅಂತ ಹೇಳಕತ್ತಾರ. ಅಲ್ಲಿಗೆ ಬಾ ಅಂತ ಹೇಳ್ಯಾರ ಸರ್. ಅವ್ರು ಅಲ್ಲೇನ ಹೋಗ್ಲಿ ಇಲ್ಲೇನ ಹೋಗ್ಲಿ, ನಮಗೆ ಏನೈತೆ ನಮಗೆ ಶೌಚಾಲಯಕ್ಕೆ ಹೋಗಿ ದಾರಿ ಮಾಡಿಕೊಡ್ರಿ ಅಂತ ಹೇಳಿ ಕಳ್ಸಿವಿ ನಾವು. ಅಂದ್ರೆ ಈಗ ಏನಿದು ಜಮೀನು ಯಾರು ಜಾಗ ಯಾರ್ದು? ಹೆಂಗೇನು ಸರ್ ಅದು ನಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ನಾವು ಫಸ್ಟ್ ಮಸೀದ್ ಜಾಗ ಅಂತ ಸುಮ್ಮನೆ ಇದ್ದೀವಿ. ಈಗ ಅವ್ರದ್ದು ಅಂತ ಹೇಳಕತ್ತಾರ. ಡಾಕ್ಯುಮೆಂಟ್ಸ್ ತೋರಿಸ್ರಿ ಸರ್, ನಾವು ಬಿಟ್ಟು ಬಿಡ್ತೀವಿ ಅಂತ ನಾವು ಹೇಳಕತ್ತಾರ. ಈಗ ಅವ್ರೇನಂದ್ರು? ತೋರಿಸ್ತೀವಿ ಅಂತ ಹೇಳ ಸರ್. ಮುನ್ಸಿಪಾಲ್ಟಿಗೆ ತಾಂಬಂದು ತೋರಿಸ್ತೀವಿ ಅಂತ ಹೇಳ್ಯಾರ. ತೋರಿಸ್ಲಿ ಸರ್, ನಾವು ಸರ್ಕೊಂಬಿಡ್ತೀವಿ. ಇಲ್ಲಪ್ಪ ಮಸೀದು ಜಾಗ ಇಲ್ಲ ಅಂದರೆ ನಮಗೆ ಶೌಚಾಲಯಕ್ಕೆ ದಾರಿ ಬೇಕು ಅಷ್ಟೇ, ನಮಗೇನಿಲ್ಲ. ಇವಾಗ ಏನು ಮಾಡಿದ್ರು? ಶೌಚಾಲಯಕ್ಕೆ ದಾರಿ ಇಲ್ಲ ಈಗ? ಇಲ್ಲ ಸರ್, ಈಗ ಎಲ್ಲ ಎಲ್ಲ ಕಂಪೌಂಡ್ ಮಾಡಿ ಬುನಿಯಾದ್ ತೋಡಿ ದಾರಿ ಬಂದ್ ಮಾಡಿಬಿಟ್ಟಾರ ಸರ್. ನಮ್ಗೆ ತ್ರಾಸ ಆಗತ್ತದ ಹೋಗಿ. ನಮಗೆ ಶೌಚಾಲಯಕ್ಕೆ ಹೋಗಕ್ಕೆ ದಾರಿ ಬೇಕು ನೋಡ್ರಿ ಸರ್. ಇದು ಗಟ್ರು ನೀರು ಹೋಗಾಕ ಇದಕ್ಕೆ ಸೀದಾ ಮಾಡಿ ಕೊಡ್ಬೇಕು ನಮಗೆ ಹೋಗಕ್ಕೆ ದಾರಿ. ಇದು ಅವ್ರದ್ದು ಜಾಗ ಆಯ್ತು ಅಂತ ಹೇಳಕತ್ತಾರ. ಅವ್ರದ್ದು ಪೇಪರ್ ತೋರಿಸಿ ಅವ್ರ ಜಾಗ ಇದ್ರೆ ಮಸೀದ್ ಜಾಗ ನಾವು ಬಿಟ್ಟು ಬಿಡ್ತೀವಿ. ಇಲ್ಲ ಅಂತಂದ್ರೆ ನಮಗೆ ಇದಕ್ಕೆ ಹೋಗಾಕ ದಾರಿ ಮಾಡಿ ಕೊಟ್ಟು ಬಿಡ್ರಿ ಶೌಚಾಲಯಕ್ಕೆ. ಇದು ನಾವು ತಾತ ಮುತ್ತಾತಲಿಂದ ನಡೆದಿದ್ದೈತೆ. ಇದು 200 ವರ್ಷದಿಂದ ನಾವು ಇಲ್ಲಿ ನಮ್ಮ ತಾತ ಅಪ್ಪ, ಈಗ ನಮ್ದು ಅರ್ಧ ವಯಸ್ಸು ಆಗ್ಯದ. ಇಲ್ಲೇ ನಾವು ಕಸ ಹಾಕ್ತೀವಿ, ಎಲ್ಲ ಇಲ್ಲೇ ಮಾಡ್ತೀವಿ ನಾವು. ದಾರಿ ಮಾಡಿ ಇದ್ರೆ ನಾವು ಬಿಟ್ಟು ಬಿಡ್ತೀವಿ. ಇಲ್ಲ ಅಂದ್ರೆ ನಮ್ಮ ಜಾಗ ಇದ್ರೆ ನಮ್ಗೆ ಬೇಕಾಗಿಲ್ಲ. ಯೂಸ್ ಮಾಡ್ಯಾರ ಇಷ್ಟು ಗಟಾರ ದಾರಿ ಬೇಕು, ಶೌಚಾಲಯಕ್ಕೆ ಹೋಗಕ್ಕೆ ದಾರಿ ಬೇಕು ನಮ್ಗೆ. ಅವ್ರದ್ದು ಅದ ಯಾರಲ್ಲಿ ತಗೊಂಡಾರ ನಮ್ಗೆ ಗೊತ್ತಾಗ್ಬೇಕು. ಏನು ಸರ್ ಇದು ಮೊದಲಿಂದ ಹಿಂಗೆ ಇತ್ತು ನೋಡ್ರಿ ಸರ್. ದಾರಿ ಹೋಗಿ ಬರಲಿಲ್ಲ, ಮುಂದೆ ಬರ್ಬೇಕು ಹಂಗೆ ಬರ್ಬೇಕು ಅನ್ನಕತ್ತಾರ ಸರ್. ಹಂಗಿಲ್ಲ, ಅದ್ರ ಹಿಂಗಿತ್ತು ದಾರಿ. ನಮಗೆ ಇದೇ ದಾರಿ ಬೇಕು, ಇದೇ ದಾರಿ ಬೇಕು ನಮಗೆಲ್ಲ. ಗೌರ್ಮೆಂಟ್ ಜಾಗದಾಗಿದ್ರೆ ಕೊಡ್ರಿ, ಇಲ್ಲ ಅಂದ್ರೆ ಇಲ್ಲ. ಜಾಗ ಇದ್ರೆ ಅವ್ರದ್ದು ಡಾಕ್ಯುಮೆಂಟ್ಸ್ ತೋರಿಸ್ರಿ, ದಾರಿ ಬಂದ್ ಮಾಡ್ಬಿಡ್ರಿ. ನಾವು ನಮ್ದು ಏನು ದೇವರೈತೆ ಏನೋ ಮಾಡ್ಕೊಂತೀವಿ. ನಮ್ದು ತಿಪ್ಪಲ ನಾವು ನೋಡ್ಕೊಂತೀವಿ. ಏನು ಇಲ್ಲ, ಎಲ್ಲ ದಾರಿಗಿಲ್ಲ, ಒಳಗೇನಿಲ್ಲ. ನಮ್ಗೆ ಆ ಕಡೆ ಹೋಗಾಕು ನೀರಕ್ಕೂ ದಾರಿ ಎಲ್ಲ ಮನೆ ರೋಡಿಗೆ ದೊಡ್ಡ ಕಂಬ ಐತೆ. ಅದು ಗಟ್ರನ್ನೇ ಇಲ್ಲ ಅಂತ ಹೇಳ್ತಾರ.